ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಮಕರ ರಾಶಿಯ ಬಂಧುಗಳೇ, ನೀವು ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರುವ ಪ್ರತಿಯೊಂದು ಘಟನೆಗೂ ಒಂದು ಗಂಭೀರವಾದ ಅರ್ಥ ಇದೆ. ನೀವು ಅನುಭವಿಸುತ್ತಿರುವ ಒತ್ತಡ, ಮೌನವಾದ ನೋವು, ಯಾರಿಗೂ ಹೇಳಲಾಗದ ಕಷ್ಟಗಳು, ಆಲ್ ದೀಸ್ ಆರ್ ಪಾರ್ಟ್ ಆಫ್ ಬಿಗ್ ಟ್ರಾನ್ಸ್ಫಾರ್ಮೇಷನ್. ಶನಿದೇವರ ಪ್ರಭಾವದಿಂದ ಮಕರ ರಾಶಿಯವರು ಜೀವನದಲ್ಲಿ ಯಾವತ್ತೂ ಸುಲಭ ದಾರಿಯನ್ನು ಆಯ್ಕೆ ಮಾಡಲ್ಲ. ನೀವು ಕಷ್ಟಪಟ್ಟು ಏನಾದರೂ ಸಾಧಿಸುವವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾಡಿದ್ದು ಸಾಕಾ ಎಂಬ ಈ ಪ್ರಶ್ನೆಗೆ ನಿಮ್ಮೊಳಗೆ ಮತ್ತೆ ಮತ್ತೆ ಬರ್ತಾ ಇರ್ಬೋದು. ಕೆಲಸದ ವಿಷಯದಲ್ಲಿ ನೀವು ತುಂಬ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಿದ್ರು ಕೂಡ ರೆಕಗ್ನೈಸ್ ಕಡಿಮೆ ಅಂತ ಅನಿಸ್ತಾ ಇರುತ್ತೆ ನಿಮಗೆ. ಬಾಸು ಅಪ್ರಿಷಿಯೇಟ್ ಮಾಡ್ತಾನೆ ಇಲ್ಲ. ಅದಕ್ಕೋಸ್ಕರ ನೀವು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಿಕಾಸ್ ಯೂನಿವರ್ಸ್ ಸೈಲೆನ್ಸ್ ಆಗಿ ವಾಚ್ ಮಾಡ್ತಾ ಇದೆ ನಿಮ್ಮ ಎಫರ್ಟ್ಗಳನ್ನ. ಹಣಕಾಸಿನ ವಿಷಯದಲ್ಲಿ ಸಡನ್ ಎಕ್ಸ್ಪೆನ್ಸಸ್ ಆಗುತ್ತೆ. ನಿಮ್ಮ ಪ್ಲ್ಯಾನಿಂಗನ್ನು ಡಿಸ್ಟರ್ಬ್ ಮಾಡ್ಬೋದು. ಲೋನು, EMI, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಲ್ ಟುಗೆದರ್ ಪ್ರೆಷರ್ ಹೆಚ್ಚಾಗ್ಬೋದು. ಆದರೆ ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ. ಫೆಬ್ರವರಿ ನಂತರ ನಿಧಾನವಾಗಿ ಸ್ಟೆಬಿಲಿಟಿ ಅನ್ನೋದು ಕಾಣಿಸುತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ವ್ಯಾಲ್ಯೂ ಇಲ್ಲ ಅನ್ನಿಸುವ ಸಂದರ್ಭ ಬರಬಹುದು. ಎಸ್ಪೆಷಲಿ ಸ್ಪೌಸ್ ಅಥವಾ ಎಲ್ಡರ್ಸ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಆದರೆ ಈಗೋವನ್ನು ಸೈಡ್ ಇಟ್ಟು ಕಾಮಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಸಮಸ್ಯೆ ಸಾಲ್ವ್ ಆಗುತ್ತೆ. ಸ್ನೇಹಿತರಲ್ಲಿ ಎಲ್ಲರೂ ನಿಮ್ಮಂತೆ ಜೀನಿಯನ್ನ ಇರೋದಿಲ್ಲ ಅನ್ನೋದನ್ನು ಈ ಸಮಯದಲ್ಲಿ ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು. ಯಾರನ್ನು ನಂಬಬೇಕು, ಯಾರನ್ನು ದೂರ ಇಡಬೇಕು ಅನ್ನೋ ಕ್ಲಾರಿಟಿ ಬರುತ್ತೆ. ಪ್ರೀತಿಯ ವಿಷಯದಲ್ಲಿ ಮಕರ ರಾಶಿಯವರು ಡೀಪ್ ಲವ್ ಮಾಡ್ತಾರೆ. ಆದರೆ ರಿಪ್ಲೈ ಸೇಮ್ ಇಂಟೆನ್ಸಿಟಿನಲ್ಲಿ ಬರದೇ ಇದ್ದರೆ ನೀವು ಒಳಗೊಳಗೆ ಹರ್ಟ್ ಆಗ್ತೀರಾ. ರಿಮೆಂಬರ್ ಒನ್ ಥಿಂಗ್, ಫೋರ್ಸ್ ರಿಲೇಷನ್ಶಿಪ್ ಲಾಂಗ್ ರನ್ನಲ್ಲಿ ಪೀಸ್ ಕೊಡೋಲ್ಲ. ಹೆಲ್ತ್ ವಿಷಯದಲ್ಲಿ ಬ್ಯಾಕ್ ಪೇನು, ನೀ ಪೇನು, ಸ್ಲೀಪ್ ಡಿಸಾರ್ಡರ್ ಬರುತ್ತೆ. ಸರಿಯಾಗಿ ನಿದ್ದೆ ಇಲ್ಲ. ಹೆಲ್ತ್ ವಿಷಯದಲ್ಲಿ ಇವೆಲ್ಲ ಬರೋದ್ರಿಂದ ನೀವು ನಿಮ್ಮ ರೂಟೀನನ್ನು ಚೇಂಜ್ ಮಾಡಬೇಕು. ಸ್ಮಾಲ್ ಡಿಸಿಪ್ಲಿನ್ ಚೇಂಜಸ್ ಬಿಗ್ ರಿಲೀಫನ್ನು ಕೊಡುತ್ತೆ. ಈ ವರ್ಷ ದೇವರ ಮೇಲೆ ನಂಬಿಕೆ ಇಡಿ, ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗುತ್ತೆ. ವಿಶೇಷವಾಗಿ ಶನಿವಾರದ ದಿನ ಶನಿದೇವನ ಪ್ರಾರ್ಥನೆ ಮಾಡಿ, ಎಣ್ಣೆ ದೀಪ ಹಚ್ಚಿ, ಹನುಮಾನ್ ಚಾಲಿಸ ಪಠನೆ ಮಾಡಿ. ನಿಮ್ಮ ಲೈಫಲ್ಲಿ ನೆಗೆಟಿವಿಟಿ ಎನರ್ಜಿ ಎಲ್ಲವೂ ಕೂಡ ರಿಮೂವ್ ಮಾಡುತ್ತೆ. ಕೆಲವರು ನಿಮ್ಮ ಸಕ್ಸಸ್ ನೋಡಿ ಜೀಲಿಯಸ್ ಆಗ್ತಾರೆ. ಅವರು ಜೀಲಸಿನ ಮಾತುಗಳಿಂದ ಹರ್ಟ್ ಮಾಡ್ತಾರೆ. ಬಟ್ ಸೈಲೆನ್ಸ್ ಈಸ್ ಯುವರ್ ಪವರ್. ರಿಪ್ಲೈ ಕೊಡದೇ ಇರೋದೇ ಒಂದು ದೊಡ್ಡ ಗೆಲುವಾಗಿರುತ್ತೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಪಾರ್ಚುನಿಟಿ ನಿಮ್ಮ ಮುಂದೆ ಬರುತ್ತೆ. ಇನಿಷಿಯಲಿ ರಿಸ್ಕಿ ಅಂತ ಅನಿಸ್ಬಹುದು, ಆದರೆ ಲಾಂಗ್ ಟರ್ಮ್ ಬೆನಿಫಿಟ್ ಕೊಡುತ್ತೆ. ಫಿಯರ್ ಬಿಡಿ. ನಿಮ್ಮ ಡೆಸ್ಟಿನಿ ಏನಿದೆ ಅದು ಸ್ಲೋ ಬಟ್ ಸಾಲಿಡ್ ಆಗಿ ಇರುತ್ತೆ. ಶಾರ್ಟ್ ಕಟ್ ಹುಡ್ಕೋದಕ್ಕೆ ಹೋಗಬೇಡಿ. ನೀವು ಕಟ್ಟಿದ ಫೌಂಡೇಶನ್ ಸ್ಟ್ರಾಂಗ್ ಇದೆ. ಈ ಸಮಯದಲ್ಲಿ ಒಂದು ಮಾತು ನೆನ್ಪಿಟ್ಕೊಂಡ್ಬಿಡಿ, ಶನಿದೇವ ಡಿಲೇ ಮಾಡ್ತಾನೆ, ಆದರೆ ಪನಿಷ್ಮೆಂಟ್ ಅಲ್ಲ. ನಿಮ್ಮ ಟೈಮ್ ಬರೋದು ಲೇಟ್ ಆಗಬಹುದು, ಆದರೆ ಒನ್ಸ್ ಸ್ಟಾರ್ಟ್ ಆದರೆ ನೋ ಬಡಿ ಕ್ಯಾನ್ ಸ್ಟಾಪ್ ಯುವರ್ ಗ್ರೋತ್. ಮಕರ ರಾಶಿಯವರೇ, ನಿಮ್ಮ ದಿನಗಳು ಏನಿದೆ ಅದೆಲ್ಲ ಕೂಡ ನಿಮ್ಮ ಗ್ರೋತನ್ನು ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಅಂತಿಮವಾಗಿ ನೀವು ಸ್ಟ್ರಾಂಗ್ ಆಗ್ತೀರಾ, ವೈಸ್ ಆಗ್ತೀರಾ, ಬುದ್ಧಿವಂತರಾಗ್ತೀರಾ, ಸಕ್ಸಸ್ಫುಲ್ಲಾಗಿ ಹೊರ ಬರ್ತೀರಾ. ದೇವ್ರ ಮೇಲೆ ನಂಬಿಕೆ ಇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಮುನ್ನಡೆಯಿರಿ. ಜಯ ನಿಮ್ಮದೇ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರೂ ಜೈ ಶ್ರೀಮನ್ನಾರಾಯಣ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.